ನಮಸ್ಕಾರ. TV9ನ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಮನಸ್ಸು ಅಂತನ್ನೋದು ಬಹಳ ಬಲಿಷ್ಠ, ಆದರೆ ಅಷ್ಟೇ ಸೂಕ್ಷ್ಮ. ಅದರಲ್ಲೂ ಈ ಮಕ್ಕಳ ಮನಸ್ಸನ್ನು ತಿಳ್ಕೊಳ್ಳೋದು ಮತ್ತು ಅವ್ರಿಗೆ ತಿಳಿ ಹೇಳೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲು. ಅದರಲ್ಲಿ ಈಗ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಒಂದು ದೊಡ್ಡ ಗೋಡೆಯಾಗಿ ನಿಂತಿರೋದು ಮೊಬೈಲ್. ಒಂದು ಮೊಬೈಲನ್ನು ಬಳಕೆ ಮಾಡೋದಕ್ಕೆ ಕೊಡಲಿಲ್ಲ ಪೇರೆಂಟ್ಸ್ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಾರೆ ಅಂತಂದರೆ ಮಕ್ಕಳ ಮನಸ್ಸಿನ ಮೇಲೆ ಅದೆಷ್ಟು ದೊಡ್ಡ ಪರಿಣಾಮ ಬೀರಿರಬಹುದು ಈ ಮೊಬೈಲ್. ಹಾಗಾಗಿ ಪೋಷಕರಿಗೆ ಏನು ಮಾಡಬೇಕು? ತಂದೆ ತಾಯಿಗೆ ಒಂದು ಸಣ್ಣ ಗೈಡ್ ಬುಕ್ ರೀತಿಯಲ್ಲಿ ಒಬ್ಬ ಎಕ್ಸ್ಪರ್ಟಿಂದಲೇ ಒಂದಿಷ್ಟು ಟಿಪ್ಸನ್ನು ನೀಡುವಂಥ ಒಂದು ಪ್ರಯತ್ನ ಈ ಪಾಡ್ಕಾಸ್ಟ್ ಮೂಲಕ. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಒಬ್ಬರು ವಿಶೇಷ ಆದಂತಹ ಅತಿಥಿ, ಹೋಲಿಸ್ಟಿಕ್ ಥೆರಪಿಸ್ಟ್ ಸೌಜನ್ಯ ವಸಿಷ್ಠ ಅವರು. ವೆಲ್ಕಮ್ ಟು ದ ಶೋ. ನಮಸ್ಕಾರ ಸೌಜನ್ಯ ಅವರೇ, ಮೊಬೈಲ್ ಅಂತ ಅನ್ನೋದು ಇವಾಗ ನಮ್ಮ ಅವಿಭಾಜ್ಯ ಅಂಗ. ಅದಿಲ್ಲದೆ ಜೀವನ ನೆನೆಸ್ಕೊಳ್ಳೋಕೆ ಆಗಲ್ಲ. ಆದರೆ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಮೊಬೈಲ್ ಬೀರ್ತಾ ಇದೆ. ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಇದು ಅಲಾರ್ಮಿಂಗ್. ಹೌದು. ಸೊ ಹಾಗಾಗಿ ಮೊಬೈಲ್ ಅಂತ ಅನ್ನೋದನ್ನು ಬಳಕೆ ಮಾಡದೆ ದೂರ ಇಡೋದಕ್ಕಾಗಲ್ಲ. ಆದರೆ ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳೋದು ಹೇಗೆ ಅಂತ. ಈಗ ಪ್ರತಿಮಾ, ಒಂದು ಫೋನ್ ಅಂತ ಹೇಳಿದಾಗ ಈಗ ಯಾವುದೇ ಒಂದು ಆ್ಯಪ್ಸ್ ಆಗಿರ್ಬೋದು, ನೀವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಮತ್ತೊಂದು ಮಗದೊಂದು, ಅದನ್ನೆಲ್ಲ ಸುಮ್ಮನೆ ನಾರ್ಮಲ್ ಆಗಿ ಒಬ್ಬ ಸಾಫ್ಟ್ವೇರ್ ಡೆವಲಪ್ ಮಾಡ್ತಿರ್ತಾನೆ ಅಂತ ಅನ್ಕೋಬೇಡಿ. ಒಬ್ಬ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್, ಪಾಪ್ಯುಲರ್ ವೆಲ್ ನೋನ್ ಸೈಂಟಿಸ್ಟ್ ಆಗಿರ್ಬೋದು, ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಟು ಕೀಪ್ ಯು ಹುಕ್ ಟು ದಟ್ ಆ್ಯಪ್. ನಿಮ್ಮ ಆ ಆ್ಯಪಿಗೆ ಅಡಿಕ್ಟ್ ಆಗಿ ಇಡಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಆಲ್ಗರಿದಮ್ ಹಾಗೆ ಡೆವಲಪ್ ಆಗಿರುತ್ತೆ. ಸೊ ನೀವೇ ಈಗ ಒಂದು 5 ನಿಮಿಷ ಬ್ರೇಕ್ ಅಂತ ಹೇಳಿದ್ರೆ ಯಾರೋ ನಿಮ್ಮನ್ನ ಪ್ರತಿಮಾ ಆಯಿತು ಟೈಮ್ ಆಯಿತು ಅಂತ ಅಲರ್ಟ್ ಮಾಡೋ ತನಕ ಯು ವಿಲ್ ಬಿ ಹೋಕ್ಡ್. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಒಂದು ವಿಡಿಯೋ ನೋಡಿರ್ಬೋದು, ತಕ್ಷಣ ನಿಮಗೆ ಒಂದು ಡೋಪಮೈನ್ ರಶ್ ಆಗ್ತಾ ಹೋಗುತ್ತೆ. ಯಾರೋ ಒಬ್ರು ಅಪ್ಕೊಂಡು ಪ್ರೀತಿ ಅಥವಾ ಯಾವುದೋ ಒಂದು ಕೋಟ್ಸನ್ನು ನೋಡಾಗಿರೋದಾಗಿರ್ಬೋದು, ಲವ್, ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಮತ್ತು ಯಾರೋ ಒಬ್ರು ಮೇಲ್ಗಡೆಯಿಂದ ಜಿಗಿತಾ ಇರೋದು ಅಥವಾ ಯಾರಿಗೋ ಹೆಲ್ಪ್ ಮಾಡ್ತಾ ಇರೋದು ಅದನ್ನು ನೋಡಿದಾಗ ಸೆರೋಟಿನಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಮತ್ತು ಯಾರೋ ಒಬ್ರು ವರ್ಕೌಟ್ ಮಾಡ್ತಾರೆ ಅಥವಾ ಏನೋ ಒಂದು ಫುಡ್ ಮೋಟಿವೇಶನ್ ವಿಡಿಯೋ ಆಗಿರಬಹುದು ಅಥವಾ ವರ್ಕೌಟ್ ಮೋಟಿವೇಶನ್, ಎಂಡೋರ್ಫಿನ್ಸ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಒಂದು ನಿಮಿಷದಲ್ಲಿ ಇಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗಳು ನಿಮ್ಮ ಬ್ರೈನಿಗೆ ಪ್ರೊಸೆಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಚಾನ್ಸೇ ಇಲ್ಲ. ಮತ್ತು ನೋಡಿ, ಮುಂಚೆ ಆದರೆ ಓಕೆ, ನೀವು ಎಲ್ಲೋ ಒಂದು ಕಡೆ ಹೋದಾಗ ಎಷ್ಟು ಸಂತೋಷ ಪಡ್ತಿದ್ರಿ ಆಯಿತಾ. ಒಂದು ಸುಮ್ಮನೆ ಒಂದು ಎಕ್ಸಿಬಿಷನ್ಗೆ ಹೋದರೆ ನಿಮಗೆ ಎಷ್ಟು ಸಂತೋಷ ಇರ್ತಿತ್ತು, ಎಷ್ಟು ನೀವು ಫೀಲ್ ಮಾಡ್ತಾಯಿದ್ರಿ. ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಆನ್ಲೈನಲ್ಲಿ ನೋಡೋದಾಗಿರ್ಬೋದು, ಯಾರೋ ಒಬ್ರು ಟ್ರಾವೆಲ್ ಮಾಡಿದ್ರೆ ಅವರು ಆ ಪಿಕ್ಚರ್ಸ್ ಹಾಕೋದಾಗಿರ್ಬೋದು. ನಿಮ್ಗೆ ಇದೇನಾಗಿದೆ ಅಂತ ಹೇಳಿದ್ರೆ, ಅವನಲ್ಲಿ ಹೋಗಿದ್ದಲ್ವ, ನನಗೆ ತಿಂಗಳು 30,000 ಸಂಬಳ ಬಂದರೂ ಕೂಡ ನಾನು ಆ ರೆಸ್ಟೋರೆಂಟಿಗೆ ಹೋಗಿ ಆ ಊಟ ತಿನ್ನಲೇಬೇಕು, ನಾನು ಇದು ಬಟ್ಟೆ ಹಾಕಲೇಬೇಕು. ಈಗ ಪ್ರತಿಮಾ ಒಂದು ಬ್ಲೂ ಸ್ಯಾರಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ತೊಗೊಳ್ಳೇಬೇಕು, ಅದು ನನಗೆ ಸೂಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಫಾಲೋ ದ ಟ್ರೆಂಡ್. ಹೀಗೆ ಮಾಡ್ತಾ ನಮಗೇನಾಗಿದೆ ಅಂತ ಹೇಳಿದ್ರೆ ಒಂದು ಅನ್ರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವಿದ್ದೀವಿ. ಅಲ್ಲದೆ ಮಕ್ಕಳಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರಲ್ಲ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಬ್ರೈನ್ ಏನಿದೆ ಅಂತ. ಈಗೇನಾಗಿದೆ ಗೊತ್ತಾ, ಪೇರೆಂಟ್ಸಿಗೂ ಒಂದು ಫ್ಯಾಷನ್ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಪ್ರತಿಮಾ ಏನು ಗೊತ್ತಾ, ನನ್ನ ಮಗುಗೆ 4 ಲಕ್ಷ ಸ್ಕೂಲ್ ಫೀಸ್ ಕೊಟ್ಟು ಸ್ಕೂಲಿಗೆ ಸೇರಿಸಿದ್ದೀನಿ, ಅವನಿಗೆ ಮೊನ್ನೆ 5 ವರ್ಷದ ಬರ್ಡೇಗೆ ನಾನು ಟ್ಯಾಬ್ ಕೊಡಿಸ್ದೆ ಅಂತ. ಆ್ಯಕ್ಚುಲಿ ಇದು ಪ್ರೀತಿ ಅಲ್ಲ. ಮಕ್ಕಳಿಗೆ ಏನು ವ್ಯಾಲ್ಯೂ ಸಿಸ್ಟಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮುಂಚೆ ನೋಡಿ, ಈಗ ನಮ್ಮ ಅಪ್ಬ್ರಿಂಗಿಂಗ್ ನೋಡಿರ್ಬೋದು, ಈಗಿನ ಮಕ್ಕಳ ಅಪ್ಬ್ರಿಂಗಿಂಗ್ ನೋಡಿರ್ಬೋದು, ಅವ್ರು ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಎಷ್ಟೋ ನಾನು ನೋಡಿದ್ದೀನಿ. ಒಂದು 5 ವರ್ಷದ ಮಗು ಮೇಕಪ್ ಟ್ಯುಟೋರಿಯಲ್ ಹೇಳ್ಕೊಡ್ತಾ ಇರುತ್ತೆ. ಒಂದು 5 ವರ್ಷದ ಮಗು ನೋಡಿ, ಮೊದಲೇ ಮಕ್ಕಳಿಗೆ ಅವರ ಇನ್ನೇಟ್ ಫೀಲಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ದೇ ವಾಂಟ್ ಟು ಆ್ಯಕ್ಟ್ ಲೈಕ್ ಮಿನಿ ಅಡಲ್ಟ್ಸ್. ಮಕ್ಕಳು ಯಾಕಂತ ಹೇಳಿದ್ರೆ ದೇರ್ ಇಸ್ ಅ ಸೈಕಾಲಜಿ ಬಿಹೈಂಡ್ ಇಟ್. ಅಂತ ಹೇಳಿದ್ರೆ, ಹೆಣ್ಣು ಮಗು ತನ್ನ ತಾಯಿಯನ್ನು ಇಮಿಟೇಟ್ ಮಾಡ್ತಾ ಇರುತ್ತೆ, ಗಂಡು ಮಗು ತನ್ನ ತಂದೆಯನ್ನು ಇಮಿಟೇಟ್ ಮಾಡ್ತಾ ಇರುತ್ತೆ. ಹಾಗಿದ್ಮೇಲೆ ಮಕ್ಕಳು ಹೇಗೆ ಮಗುವಿನ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು 0 to 7 years ಆಫ್ ಅ ಚೈಲ್ಡ್ ಇಸ್ ಅ ಸ್ಪಾಂಜ್. ಹೇಗೆ ಸ್ಪಾಂಜ್ ನೀರನ್ನು ಹೀರುತ್ತೋ, ಮಗುವಿನ ಪರ್ಸ್ನಾಲಿಟಿ ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಮಾಡ್ತಕ್ಕಂಥ ಆ್ಯಕ್ಷನ್ಸ್ ಆಗಿರಬಹುದು, ನೀವು ನಡ್ಕೊಳ್ತಕ್ಕಂಥ ಸ್ಟೈಲ್ ಆಗಿರಬಹುದು, ಮತ್ತು ಅವರ ಫೆಲೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರು ಹೋಗ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಮಗುವಿನ ಓವರ್ ಆಲ್ ಪರ್ಸ್ನಾಲಿಟಿ ಮೇಲೆ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಒಂದು ಸಣ್ಣ ಮಗುವಿಗೆ ಆಯಿತಾ ಎಷ್ಟು ಎನರ್ಜಿ ಇರುತ್ತೆ ಅಂತ ಹೇಳಿದ್ರೆ, ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಯಾರೋ ಒಬ್ಬರು ಫ್ರೆಂಡ್ ಮನೆಗೆ ಹೋಗಿ, ಆಂಟಿ ನಿಮ್ಮ ಮೊಬೈಲಲ್ಲಿ ಏನು ಗೇಮ್ಸ್ ಇದೆ ಅಂತ ಫಸ್ಟ್ ಕೇಳ್ತಾರೆ. ಇಲ್ಲಾಂದರೆ ಅದ್ಯಾಕೆ ಆಂಟಿ ಹೀಗೆ, ಇದ್ಯಾಕೆ ಹೀಗೆ, ಮಕ್ಕಳು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ನೋಡಿದ್ದೀರಾ? ಯಾಕಂತ ಹೇಳಿದ್ರೆ ಅವರ ಕ್ರಿಯೇಟಿವ್ ಥಿಂಕಿಂಗ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಕಾಗ್ನೇಟಿವ್ ಬಿಹೇವಿಯರ್ ಆಗಿರ್ಬೋದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಬೈ ಬರ್ತ್ ಮಕ್ಕಳು ಕ್ಯೂರಿಯಾಸಿಟಿಯಲ್ಲಿ ಇರ್ತಾರೆ. ಬಟ್ ಈ ಡೋಪಮೈನ್ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂದ್ರೆ, ನಿರ್ಬಂಧ ಹೇರಿದ ತಕ್ಷಣ ಅಂದ್ರೆ, ಇವಾಗ ನಾವು ಆಟದ ಸಾಮಾನು ಯಾವುದೋ ಒಂದು ಟಾಯ್ನೋ ಬೇಡ ಅಂತ ಕಿತ್ಕೊಂಡ್ವಿ ಅಂತಂದ್ರೆ ಮಕ್ಕಳು ರಚ್ಚೆ ಹಿಡಿತವೆ, ನಿಜ. ಹೌದು. ಆದ್ರೆ ಸುಯಿಸೈಡಲ್ ಟೆಂಡೆನ್ಸಿ ತುಂಬಾ ಪೀಕ್ ಅಂತ ಅನ್ಸುತ್ತೆ. ಅಂದ್ರೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ? ಮೊಬೈಲ್ ಕಸ್ಕೊಂಡ ತಕ್ಷಣ ಅವ್ರಿಗೆ ಅಂಥ ತಲ್ಲಣ ಆಗುತ್ತಾ, ಏನೋ ಮಾಡ್ಕೊಳ್ಬಿಡ್ಬೇಕು ಅಂತ? ಹೇಗೆ ಅಂತಹದೊಂದು ಮನಸ್ಥಿತಿ ಮಕ್ಕಳಲ್ಲಿ ಮೂಡುತ್ತೆ? ಈಗ ಪ್ರತಿಮಾ, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಒಂದು ಮಗು
ಈಗ ಅದಕ್ಕೊಂದು ಸೋಷಿಯಲ್ ಮೀಡಿಯಾ ಐ ಡಿ ಇರುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತನ್ನ ಫೋಟೋಗಳನ್ನು ಅಲ್ಲಿಗೆ ಹಾಕಿದಾಗ ತನಗೊಂದು ಸೆನ್ಸ್ ಆಫ್ ಐಡೆಂಟಿಫಿಕೇಷನ್ ಇರುತ್ತೆ. ಆ ಮಗು ಎಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ವ್ಯಾಲಿಡೇಷನ್ ಬೇಕಾಗುತ್ತೆ, ಅಪ್ರಿಸಿಯೇಷನ್ ಬೇಕಾಗುತ್ತೆ. ಆದರೆ ಆ ಮಗು ತನ್ನ ಸೆನ್ಸ್ ಆಫ್ ಐಡೆಂಟಿಟಿಯನ್ನು ಒಂದು ಗೇಮಲ್ಲಿ ಕಂಡುಕೊಂಡಿರುತ್ತೆ ಅಥವಾ ಒಂದು ಐಡೆಂಟಿಟಿಯಲ್ಲಿ ಅದರಲ್ಲಿ ಕಂಡುಕೊಂಡಿರುತ್ತೆ. ಯಾವಾಗ ನೀನು ಅದನ್ನು ಕಸಿತೀಯೋ ಅಥವಾ ಮೊಬೈಲ್ ನಿರ್ಬಂಧ ಮಾಡ್ತೀಯ, ಈಗ ನಿನ್ನ ಮೊಬೈಲನ್ನು ಉಪಯೋಗಿಸಲೇಬಾರ್ದು ಅಂತ ಹೇಳಿದಾಗ ಏನಾಗುತ್ತೆ, ಓ ನೀನು ನನ್ನ ಐಡೆಂಟಿಟಿಯನ್ನು ತಗೋತಾ ಇದೆಯಾ, ನನ್ನ ರಿಜೆಕ್ಟ್ ಮಾಡ್ತಾ ಇದೆಯಾ. ಇವತ್ತು ನಾನು ಏನೋ ನನ್ನ ಸ್ಕೂಲಲ್ಲಿ ನನ್ನ ಕೊಚ್ಕೋತಾ ಇದ್ದೆ, ಇವತ್ತು ನಾನು ಈ ಲೆವೆಲಿಗೆ ಬಂದೆ, ಈ ಗೇಮ್ ಮಾಡ್ತಿದ್ದೆ, ಇಲ್ಲಿ ತನಕ ಬಂತು, ಒಂದು ಗೇಮಿಂಗ್ ಎಕ್ಸ್ಪರ್ಟ್ ಆಗಿ ನನ್ನನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲವನ್ನು ನೀನು ಕಸಿತಾ ಇದೆಯಾ ಅಂತ ಹೇಳಿದ್ರೆ ಐ ಫೀಲ್ ರಿಜೆಕ್ಟೆಡ್, ನನಗೆ ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ, ನನ್ನ ಐಡೆಂಟಿಟಿಯನ್ನು ತಗೊಂಡಂಗೆ ಆಗುತ್ತೆ. ಖಂಡಿತವಾಗ್ಲೂ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಪ್ರತಿಮಾ, ಈಗ ನಾನೇ ಒಂದು ಫೋಟೋ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಯಾವಾಗಲೂ ಒಳ್ಳೆ ಕಮೆಂಟ್ ಬರುತ್ತೆ ಅಂತಿಲ್ಲ. ನಿಜ. ನೋಡಿ ಎಷ್ಟು ಸಮಾಜ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಮ್ಮನ್ನು ನಮ್ಮ ಬಣ್ಣದಿಂದ ಐಡೆಂಟಿಫೈ ಮಾಡುತ್ತೆ, ಸೆಕ್ಸಿಂದ ಐಡೆಂಟಿಫೈ ಮಾಡುತ್ತೆ, ರೇಸಿಂದ, ಡಿಸ್ಕ್ರಿಮಿನೇಷನ್. ಈ ಸಣ್ಣ ಮಗುವಿಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಳ್ಳೋದು ನಾವು ಹೇಳ್ಕೊಟ್ಟಿದ್ದೀವ? ಸೋಷಿಯಲ್ ಮೀಡಿಯಾ ಇಸ್ ಆಲ್ವೇಸ್ ನಾಟ್ ಕೈಂಡ್ ಟು ಯು. ಎಷ್ಟೋ ಒಂದು ಹೆಣ್ಮಕ್ಳಿಗೆ ಯಾವ್ಯಾವ ಥರ ಕಮೆಂಟ್ ಹಾಕ್ತಾರೆ ನೀವೇ ನೋಡಿದ್ದೀರಾ ಅಲ್ವಾ? ಸೊ ಇಟ್ ಇಸ್ ನಾಟ್, ಬಟ್ ಅಂಥ ಸಣ್ಣ ಮಕ್ಕಳಿಗೆ, ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಇದೆಯಾ? ದಟ್ಸ್ ಟ್ರೂ. ಅಂದರೆ ಈಗ ನಾವು ಪರ್ಸೆಂಟೇಜ್ ವೈಸ್ ಕೂಡ ಗಮನಿಸ್ತಾ ಹೋದಾಗ ದಿನೇ ದಿನೇ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಅವರಿಂದ ತಕ್ಕೊಂಡ್ಬಿಟ್ರೆ, ತಾವು ಹಾಗೆ ಹೇಳ್ತಾ ಇದ್ರಿ, ಎಕ್ಸಿಸ್ಟೆನ್ಸಿಯಲ್ ಕ್ರೈಸಿಸ್ ಒಂದು ರೀತಿಯಲ್ಲಿ ಅವರಿಗೆ ಮೊಬೈಲ್ ಇಲ್ಲದೆ ಹೇಗೆ ಜೀವನ ಮಾಡೋದಪ್ಪ ಅನ್ನೋಂಥದ್ದು ಬರುತ್ತೆ. ಬಟ್ ಪೇರೆಂಟ್ಸ್ಗೆ ಇದು ಅಲಾರ್ಮಿಂಗ್ ಸ್ಟೇಜ್, ರೆಡ್ ಫ್ಲಾಗ್ಸ್ ಯಾವುದು ಅನ್ನೋದು ಗೊತ್ತಾಗದು ಹೇಗೆ? ಯಾವ ಲಕ್ಷಣ ಪೇರೆಂಟ್ಸ್ ಅಲರ್ಟ್ ಆಗೋದಕ್ಕೆ? ಈಗ ಎಕ್ಸಾಂಪಲ್, ನಾನು ನನ್ನ ಮಗುನ ಕರಿತೀನಿ, ಒಂದು ಸತಿ ಕರಿತೀನಿ, 2 ಸತಿ ಕರಿತೀನಿ, 3ನೇ ಸತಿ ಕೂಡ ಮಗು ಅಷ್ಟು ಮೊಬೈಲಲ್ಲಿ ತಳ್ಳಿಣ್ಣರಾಗಿ ನಾನು ಏನಾದ್ರು ಕರೆದ್ರಾಗ ಇರಿಟೇಷನ್ ಆಗ್ತಾ ಇದೆ, ಮತ್ತು ಸದಾ ಐಸೋಲೇಷನಲ್ಲಿ ಇರೋದನ್ನು ಯಾಕಂತ ಹೇಳಿದ್ರೆ ನಾವು ಯಾವಾಗ ಮೊಬೈಲ್ನ ಉಪಯೋಗಿಸಿರ್ತೀವಿ, ಇವಾಗ ನಾವೇ ಉಪಯೋಗಿಸ್ಬೇಕಾದ್ರೂ ಒಂದು ಸ್ವಲ್ಪ ಕೂತ್ಕೊಂಡು ನೋಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳಿ ಐಸೋಲೇಷನ್ಗೆ ಒಳಗಾಗ್ತೀವಿ. ಆಯಿತಾ? ನೋಡಿ, ಐಸೋಲೇಷನ್ ಅನ್ನೋದು ಮನುಷ್ಯನಿಗೆ ದೊಡ್ಡ ಪನಿಷ್ಮೆಂಟ್ ಆ್ಯಕ್ಚುಲಿ. ಈಗ ಒಬ್ಬರಾಗ ಜೈಲಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಅವನನ್ನು ಒಂಟಿಯಾಗಿ ಐಸೋಲೇಷನಲ್ಲಿ ಇಡ್ತಾರೆ. ಆದರೆ ಈಗಿನ ಯುಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಅಡಿಕ್ಟೆಡ್ ಟು ಐಸೋಲೇಷನ್. ಯಾಕೆ? ಒಂದು ಯುಗದಲ್ಲಿ ಅಂತ ಹೇಳಿದ್ರೆ ಮೊಬೈಲ್ ಅನ್ನೋದೊಂದು ಫೇಕ್ ವರ್ಲ್ಡ್ ಆಗಿದೆ. ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ಯಾರು ಎಕ್ಸಾಕ್ಟ್ಲಿ. ಈಗ ಮುಂಚೆ ಆದರೆ ಒಂದು ಫ್ರೆಂಡ್ಸನ್ನು ಮೀಟ್ ಮಾಡಿದರೆ ಎಷ್ಟು ಒಂದು ಹುಮ್ಮಸ್ ಇರ್ತಾಯಿತ್ತು, ಒಂದು ನಗು ಇರ್ತಿತ್ತು, ಇದಿರ್ತಿತ್ತು. ಈಗೆಲ್ಲ ಮೀಟ್ ಮಾಡಿದ್ರೆ ಫಸ್ಟ್ ನಮ್ಮ ಕೈಯಲ್ಲಿ ಏನು ನೋಡ್ತೀವಿ? ಮೆನುಗೂ ಕೂಡ ಮೊಬೈಲಲ್ಲಿ ನೋಡ್ತೀವಿ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಏನು ಮೆಸೇಜ್ ಬಂದಿದೆ, ಫುಡ್ ಅಪ್ಡೇಟ್ ಮಾಡೋಣ, ಯಾರು ಏನು ಕಮೆಂಟ್ ಮಾಡಿದ್ರು, ಎಷ್ಟು ವ್ಯೂಸ್ ಬಂತು, ಎಷ್ಟು ಲೈಕ್ಸ್ ಬಂತು, ಇದನ್ನೇ ನಾವು ನೋಡ್ತಾ ಹೋಗ್ತಿರ್ತೀವಿ. ಮನುಷ್ಯರಿಗೆ ಈಗ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳಿದ್ರೆ ಪರಸ್ಪರ ಒಬ್ಬ ಮನುಷ್ಯನಿಗೆ ಹೇಗೆ ಮಾತಾಡಬೇಕು ಅನ್ನೋದು ಮಕ್ಕಳು ಮರ್ತೋಗಿದ್ದಾರೆ. ನಾವು ದೊಡ್ಡವರಾಗಿ ಮರ್ತು ಹೋಗ್ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲರಲ್ಲಿ ಈಗ ಸೋಷಿಯಲ್ ಆಂಗ್ಸೈಟಿ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ಹೇಗೆ ಕಡಿವಾಣ ಹಾಕೋದು? ಒಂದು ಮಗು ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇದೆ ಅಂತಂದರೆ ಫಸ್ಟ್ ಸೈನ್ ಏನು ಅಂತಪ್ಪ ಅಂತಂದರೆ, ಅಲಾರ್ಮಿಂಗ್ ಅಂತ ಹೇಳಿದ್ರೆ ಮಗುವಿನ ಗ್ರೌಂಡಿಂಗ್ನೆಸ್ ಅಂತ ಹೇಳಿದ್ರೆ ತುಂಬ ರೆಸ್ಲೆಸ್ ಆಗಿರೋದು. ಆಯಿತಾ? ರಾತ್ರಿ ಮಲಗಿದ್ರು, ಎಲ್ಲರೂ ಮಲಗಿದ್ರು ಕೂಡ ಮೊಬೈಲನ್ನು ಸುಮ್ಮನೆ ತೊಗೊಂಡು 2 ಗಂಟೆ 3 ಗಂಟೆ ತನಕ ಎದ್ದು ಮೊಬೈಲನ್ನು ನೋಡ್ತಾ ಇರೋದು. ಮತ್ತು ಮಕ್ಕಳು ಏನನ್ನು ಬ್ರೌಸ್ ಮಾಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅನ್ನೋದು ತುಂಬ ಕಾನ್ಷಿಯಸ್ ಆಗಿ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅದಲ್ಲದೆ ಮತ್ತು ಮಗುವಿಗೆ ಸ್ಕ್ರೀನ್ ಟೈಮನ್ನು ಸೆಟ್ ಮಾಡಿದೆ, ಎಷ್ಟೊತ್ತಿಂದ ಮೊಬೈಲ್ ಉಪಯೋಗಿಸ್ತಾ ಇದೆ, ಮತ್ತು ಸದಾ ಮಗು ಯಾವಾಗಲೂ ಲಾಸ್ಟ್ ಆಗಿದ್ದಾರೆ. ಆಯಿತಾ? ಕಳೆದೋದಾಗೆ ಮತ್ತು ಯಾರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಮತ್ತೊಬ್ಬರ ಹತ್ರ ಆಗಿರೋದು ಮಿಂಗ್ಲ್ ಆಗದೆ ಸೋಷಿಯಲ್ ಆಂಗ್ಸೈಟಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಅಲಾರ್ಮಿಂಗ್ ಸೈನ್ಸ್ ಆಗಿರುತ್ತೆ. ನಿಜ. ಅಂದರೆ ಈಗ ಅವರು ಸಿಟ್ಟು ಮಾಡ್ತಾರೆ, ಸಿಡುಕು ಆ ಮನೋಭಾವ, ಅದು ಒಂದು ದೊಡ್ಡ ಡೇಂಜರ್ಗೆ ಕಾರಣ ಆಗುತ್ತೆ ಅಂತಂದ್ರೆ ಅದು ಕ್ಷಣಿಕವಾದಂಥ ಒಂದು ನಿರ್ಧಾರ ಆಗಿರುತ್ತೆ, ಅಥವಾ ಪೈಲಪ್ ಆಗ್ತಾ ಬಂದಿರುತ್ತಾ ಅವರ ಒತ್ತಡ ಬಿದ್ದು 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 ನಂತರ ಒಂದು ಕ್ಷಣ, ಓ ನನಗೆ ಮೊಬೈಲ್ ಸಿಕ್ಕಿಲ್ಲ ಅಂತಂದ್ರೆ ನಾನು ಹೇಗೆ ಲೈಫು ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರ ಮಕ್ಕಳು. ಸ್ಲೋಲಿ ಆ್ಯಕ್ಚುಲಿ. ಈಗ ನೋಡಿ, ನನ್ನ ಫೋನ್ ನನಗೊಂದು ಅರ್ಧ ಗಂಟೆ ಇಲ್ಲ ಅಂತ ಹೇಳಿದ್ರೆ ನಾನು ಇಡೀ ಮನೆ ಹುಡುಕ್ತೀನಿ, ಬರೀ ತಪ್ಪಿಸ್ತೀನಿ ಆಸ್ ಅನ್ ಅಡಲ್ಟ್. ಆಯಿತಾ? ಇಮ್ಯಾಜಿನ್ ವಾಟ್ ದ ಚೈಲ್ಡ್ ವುಡ್ ಬಿ ಗೋಯಿಂಗ್ ಥ್ರೂ. ಆ ಮಗುವಿನ ಐಡೆಂಟಿಟಿನೇ ಆ ಫೋನ್ ಆಗಿರುತ್ತೆ. ಆ ಮಗುವಿನ ಏನಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಆದರೆ ಮಗುವಿಗೆ ಯಾವುದೇ ರೀತಿಯ ಬೇರೆ ಆ್ಯಕ್ಟಿವಿಟಿ ಇಲ್ಲದೆ, ಮಗುವಿಗೆ ಅಪ್ರಿಸಿಯೇಷನ್ ಇಲ್ಲದೆ, ಅಕ್ನಾಲೆಜ್ಮೆಂಟ್ ಇಲ್ಲದೆ, ವ್ಯಾಲಿಡೇಷನ್ ಇಲ್ಲದಿದ್ದಾಗ ಎಲ್ಲೋ ಒಂದು ಫೇಕ್ ಜಾಗವನ್ನು ಹುಡುಕ್ತಾ ಹೋಗುತ್ತೆ. ಹಾಗಾಗಿ ಮಗುವಿಗೆ, ಈಗ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಓಕೆ ಪ್ರತಿಮಾ, ಇವತ್ತಿಂದ ನೀವು ಶುಗರ್ ತಿನ್ನೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕು, ಬಿಕಾಸ್ ಶುಗರ್ ಇಟ್ ಆಲ್ಸೋ ಗಿವ್ಸ್ ಯು ಡೋಪಮೈನ್ ರಶ್. ಆಯ್ತಾ? ಏನಾಗುತ್ತೆ, ನೀವೇನು ಹೇಳ್ತೀರಾ? ನೋ 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 ಅಂತ ಹೇಳಿ ಆಯಿತು ಅಂತ ಹೇಳ್ತೀರಾ, ತಕ್ಷಣ ಎಲ್ಲಿಂದ ಆಚೆ ಹೋದ್ಮೇಲೆ ಒಂದು ಐಸ್ ಕ್ರೀಮ್ ತಿನ್ಬೇಡಣಪ್ಪ ಇವತ್ತೊಂದಿನ ಅಂತ ಅನ್ಸುತ್ತೆ. ಹಾಗೆ ಮಕ್ಕಳಿಗೆ ಆಲ್ವೇಸ್ ಯೂಸ್ ದಿಸ್ ಟರ್ಮ್ ಕಟ್ ಡೌನ್.
ಗ್ರ್ಯಾಜುವಲಿ ಯಾವುದನ್ನು ನಾವು ನಿಲ್ಲಿಸ್ತಾ ಹೋಗ್ತೀವಿ ದೇ ವಿಲ್ ಅಂಡ್ ಅದೇ ಡೊಪಾಮೈನ್ ರಶ್ ಕೊಡತಕ್ಕಂತಹ ಅದೊಂದು ಆ್ಯಕ್ಟಿವಿಟಿಗೆ ಒಳಗಾಗಬೇಕು. ಈಗ ಮೊಬೈಲಲ್ಲಿ ಕಾನ್ಸ್ಟೆಂಟಾಗಿ ನನಗೇನೋ ಒಂದು ಖುಷಿ ಉಲ್ಲಾಸ ಏನೋ ಒಂದು ಐಡೆಂಟಿಟಿ ಕೊಡ್ತಾ ಇತ್ತು ಅಂಥ ಗೇಮ್ಸಿಗೆ ಮಕ್ಕಳನ್ನು ಸೇರ್ಸೋಕ್ಕೆ ಶುರು ಮಾಡಿ ನೇಚರಲ್ಲಿ, ಯಾಕಂತ ಹೇಳಿದ್ರೆ ನೋಡಿ ನಾನೀಗ ಮಗುವಿಗೆ ಏನಾಗಿ ಮಾತು ಅಂತ ಹೇಳಿದ್ರೆ, ಈಗ ನನ್ನ ಮಗು ಕಾನ್ಸ್ಟೆಂಟಾಗಿ ಕ್ಯೂರಿಯಾಸಿಟಿಯಾಗಿ ನನ್ನ ಕ್ವಶನ್ಸ್ ಕೇಳ್ತಾ ಇರುತ್ತೆ. ಆ ಮಗುವಲ್ಲಿ ಇರ್ತಕ್ಕಂಥ ಎನರ್ಜಿಗೆ ನಾನು ಕೋಪಪ್ ಮಾಡೋಕ್ಕಾಗದೆ ಆ ಮಗುವಿನ ಅಟೆನ್ಷನನ್ನು ಡೈವರ್ಟ್ ಮಾಡೋಕ್ಕೆ ನಾನು ಮೊಬೈಲ್ ಕೊಟ್ಟಿರ್ತೀನಿ. ಇವತ್ತು ಎಷ್ಟು ಜನ ಮನೇಲಿ ಮಗುವಿಗೆ ಕಾನ್ಷಿಯಸ್ಸಾಗಿ ಊಟ ಮಾಡಿಸ್ತಾರೆ, ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾರೆ? 90% ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ ಮನೆ ಅಪ್ರಿಂಗಿಂಗ್, ನನ್ನ ರಿಲೇಟಿವ್ಸಲ್ಲಿ ನೋಡಿರ್ಬೋದು, ಮಗುವಿನ ಅಟೆನ್ಷನನ್ನು ಡೈವರ್ಟ್ ಮಾಡಿ ಏನು ತಿನ್ನಿಸ್ತಿದ್ದೀನಿ ಅಂತಲೂ ಗೊತ್ತಾಗಲ್ಲ, ಒಟ್ಟಲ್ಲಿ ಮಗು ಊಟ ಮಾಡಿದ್ರೆ ಸಾಕು ಅಂತ ಹೇಳಿ ಮೊಬೈಲಿಗೆ ತೋರಿಸಿ ಕಾರ್ಟೂನ್ ಹಾಕಿರ್ತೀರೋ ಏನೋ ಹಾಕಿರ್ತೀವಿ. ಬಟ್ ಕಾರ್ಟೂನಾಗೇ ಬರೋದಿಲ್ಲ, ಅಲ್ಲೇನೋ ಪಾಪಪ್ಸ್ ಬರ್ತಾ ಇರುತ್ತೆ, ಆ ಕ್ಯೂರಿಯಾಸಿಟಿ ಇರುತ್ತೆ, ಅಡಲ್ಟ್ ವೆಬ್ಸೈಟ್ಸ್ ಇರುತ್ತೆ, ಯಾವುದನ್ನ ಮಕ್ಕಳು ನೋಡ್ತಾ ಇರ್ತಾರೆ ಅನ್ನೋದು ಗೊತ್ತಿರಲ್ಲ, ಆಯಿತಾ? ಸೊ ಹಾಗಾಗಿ ಫಸ್ಟ್ ವೀಡಿಯೋಸ್ ತೋರಿಸ್ತಾ ಇರ್ತಾರೆ, ನೆಕ್ಸ್ಟ್ ಗೇಮ್ಸ್ ಆಗುತ್ತೆ, ಗೇಮ್ಸಿಂದ ನೆಕ್ಸ್ಟ್ ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ ಪ್ರತಿಮಾ, ಮಕ್ಕಳಿಗೆ ಅಡಿಕ್ಷನ್ಗಾಗಿ ಮನೆಯಲ್ಲಿರ್ತಕ್ಕಂಥ ದುಡ್ಡು ಹಣ ಕಾಸುಗಳನ್ನೆಲ್ಲ ಗೇಮಿಗೆ ಹಾಕಿ ಮಕ್ಕಳು ದುಡ್ಡನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಗೇಮಿಂಗ್ ಅಡಿಕ್ಷನ್ ಇದೆಯಲ್ಲ, ಅದರಿಂದ ಆಚೆ ಮೊಬೈಲ್ ಅಡಿಕ್ಷನಿಂದ ನಾನು ಕರ್ಕೊಂಡು ಬರ್ಬೋದು. ಈಗ ನೋಡಿ ದೊಡ್ಡವರೇ ಎಷ್ಟೋ ಜನ ಅದು ಇದು ಅಂತ ಯಾವುದೋ ಒಂದು ಆ್ಯಪ್ಗಳಿರುತ್ತೆ, ಜೂಜ್ ಆ್ಯಪ್ಗಳಿರುತ್ತೆ, ಅದನ್ನೆಲ್ಲ ಒಳಗಾಗಿ ಎಷ್ಟೋ ಜನ ದೊಡ್ಡವರು ಕೂಡ ಮನೆಯಲ್ಲಿರ್ತಕ್ಕಂಥದ್ದು ಎಲ್ಲವನ್ನೂ ಮಾರಿ ಬೀದಿಗೆ ಬಂದವರನ್ನ ನಾವು ನೋಡಿದ್ದೀವಿ. ಅಂಥದ್ಮೇಲೆ ಮಕ್ಕಳಿಗೆ ಅದನ್ನು ಯಾವುದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಎಷ್ಟರ ಮಟ್ಟಿಗೆ ಅಡಿಕ್ಷನಿಗೆ ಒಳಗಾದರೆ ಇದರಿಂದ ಆಚೆ ತಗೊಂಡು ಬರೋದು ತುಂಬಾ ಕಷ್ಟ. ಅದ್ರ ಬದಲಾಗಿ ಮಕ್ಕಳಿಗೆ ನಾನು ಈಗ ನನ್ನ ಟೈಮನ್ನು ನಾನು ಸ್ವಲ್ಪ ತೊಗೋಬೇಕಂತ ಹೇಳ್ಬಿಟ್ಟು ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಅದನ್ನು ಹೇಳಿದೆ ಶುರುಲಿ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾ ಹೋಗ್ತಾರೆ. ಹಾಂ ಈಗ ಮನೇಲಿ ಒಂದು ಗಿಡನೇ ತಗೊಳ್ಳಿ, ಅದು ನಮ್ಮ ಮನೆಯ ವಾತಾವರಣಕ್ಕೆ ಸರಿಯಾಗಿ ಬೆಳೀತಾ ಹೋಗುತ್ತೆ. ಅಂಥದ್ರಲ್ಲಿ ಮಕ್ಕಳು ನಮ್ಮದೇ ಒಂದು ನಮ್ಮ ಏನಂತ ಹೇಳ್ತಾರೆ ನಮ್ಮ ಪ್ರೀತಿಯ ಸಂಕೇತ ಆಗಿರ್ತಕ್ಕಂತಹ ಮಕ್ಕಳು ನಮ್ಮನ್ನು ನೋಡಿ ಕಲಿದೇ ಇರ್ತಾರೆ. ನಾನೀಗ ಮೊಬೈಲ್ ಯೂಸ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿದಾಗ ಏನನ್ಸುತ್ತೆ, ಓ ನಿನಗೊಂದಿದ್ದು ನನಗೊಂದಿದ್ದ, ಹಾಗಾದರೆ ನೀವು ಮಾಡೋದು ಸರಿನಾ, ನಾನು ಮಾಡೋದಪ್ಪ. ಈಗ ನೋಡಿ ಮುಂಚೆ ಆದರೆ ನಾವು 17-18 ವರ್ಷ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಎದುರು ಉತ್ತರ ಕೊಡ್ತಾ ಇದ್ವಿ. ಇವಾಗ 5 ವರ್ಷ ಆದಮೇಲೆ ಮಕ್ಕಳು ಎದುರು ಉತ್ತರ ಕೊಡ್ತಾರೆ, ನೀನು ಯಾಕೆ ಹೀಗೆ ಅಂತ ಪೈಪೋಟಿಗೆ ಬೀಳ್ತಾರೆ. ಸೊ ಇದೆಲ್ಲವೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಫಸ್ಟ್ ನಾವು ಒಂದು ಮಕ್ಕಳಿಗೆ ಪೇರೆಂಟಿಂಗ್ ಮಾಡಬೇಕಾದ್ರೆ ಐ ನೀಡ್ ಟು ಬಿ ವೆರಿ ಕಾನ್ಷಿಯಸ್, ಐ ನೀಡ್ ಟು ಚೇಂಜ್ ಮೈ ಸೆಲ್ಫ್. ಈಗ ಮಕ್ಕಳು ಬಂದು ಪ್ರಶ್ನೆಯನ್ನು ಮಾಡಿದಾಗ ಆಮ್ ಐ ಗ್ರೌಂಡೆಡ್ ಟು ಆನ್ಸರ್ ದೆಮ್. ನನ್ನ ಜೊತೆಗೆ ಏನಾಗುತ್ತೆ ಗೊತ್ತಾ, ಎವ್ರಿ ರಿಲೇಷನ್ಶಿಪ್ ಇಸ್ ಅ ಮಿರರ್ ರಿಲೇಷನ್ಶಿಪ್. ಬರೀ ಬರೀ ಮಕ್ಕಳ ಜೊತೆ ಸಂಬಂಧ ಅಲ್ಲ, ಗಂಡ ಹೆಂಡತಿ ಹೇಗೆ ಮನೆಯಲ್ಲಿ ಕೋ ಪೇರೆಂಟಿಂಗ್ ಅಂತ ಏನು ಹೇಳ್ತೀವಿ, ಒಂದು ತಾಯಿ ಅಥವಾ ತಂದೆದು ಮಾತ್ರ ರೆಸ್ಪಾನ್ಸಿಬಿಲಿಟಿ ಆಗಲ್ಲ. ಎಷ್ಟೋ ಸತಿ ಡಿಸ್ಫಂಕ್ಷನಲ್ ಫ್ಯಾಮಿಲಿಲಿದ್ದಾಗ ಕೂಡ, ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಅಡಿಕ್ಷನ್ ಅಂತ ಹೇಳಿದಾಗ ಏನಕ್ಕೆ ಅಡಿಕ್ಷನ್ ಬರುತ್ತೆ ಗೊತ್ತಾ? ಸೈಕಾಲಜಿಯಲ್ಲಿ ನಾವು ಏನಕ್ಕೆ ಅಡಿಕ್ಷನ್ಗೆ ಒಬ್ಬರು ಒಳಗಾಗ್ತಾರೆ ಅಂತ ಹೇಳಿದ್ರೆ, ನನ್ನಲ್ಲಿ ಇರ್ತಕ್ಕಂತಹ ಒಂದು ಶಾಲೋನೆಸ್ ಆಗಿರ್ಬೋದು, ಈವನ್ ಫ್ಲರ್ಟೇಷಿಯಸ್ ಬಿಹೇವಿಯರ್ ಆಗಿರ್ಬೋದು, ಅಫೇರ್ಗಳಾಗಿರ್ಬೋದು, ಎಲ್ಲವೂ ಕೂಡ ದ ಸ್ಟಾರ್ಟ್ಸ್ ಫ್ರಮ್ ಶಾಲೋನೆಸ್. ಅಂದರೆ ಒಂದು ಎಸ್ಕೇಪಿಸಮ. ಎಕ್ಸಾಕ್ಟ್ಲಿ. ರಿಯಾಲಿಟಿಯನ್ನು ಫೇಸ್ ಮಾಡೋಕ್ಕಾಗದೇ ಇದ್ದಾಗ ವಿ ಗೋ ಥ್ರೂ ದಟ್. ಬಟ್ ಮಕ್ಕಳಿಗೆ ಎಮೋಷನನ್ನು ಪ್ರೋಸೆಸ್ಸೇ ಮಾಡೋಕ್ಕಾಗದೇ ಇದ್ದಾಗ ಯಾವುದೋ ಒಂದು ಎಸ್ಕೇಪ್ ಮೆಕ್ಯಾನಿಸಮ್ ಆಗಿರುತ್ತೆ. ಈಗ ಎಸ್ಪೆಷಲಿ ನೀವು ನೋಡ್ತಾ ಇರ್ಬೋದು AI ಕೂಡ ನೀವೇನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ಗೆ ಉತ್ತರ ಕೊಡುತ್ತೆ. ಹೌದು, ಆಯಿತಾ? ಬಟ್ ಅದು ಕರೆಕ್ಟಾಗಿ ಕೊಡುತ್ತಾ ತಪ್ಪಾಗಿ ಕೊಡುತ್ತಾ ನಮಗೆ ಗೊತ್ತಿಲ್ಲ. ಆದರೆ ಈಗೇನಾಗುತ್ತೆ, ಅದೊಂದು ಎಸ್ಕೇಪಿಸಮ್ ಆಗೋಗಿದೆ, ರಿಯಾಲಿಟಿಯಲ್ಲಿ ಇಲ್ಲ. ಎಷ್ಟೋ ಸತಿ ನಾವು ನಮ್ಮ ಪ್ರಾಬ್ಲಮ್ಗಳನ್ನು ಕೂಡ AI ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಅದು ಎಷ್ಟು ಸೇಫ್ ಆಗಿದೆ, ಎಷ್ಟು ಅನ್ಸೇಫ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಇನ್ಸ್ಟೆಂಟಾಗಿ ನಮಗೊಂದು ರಿಲೀಫ್ ಸಿಗಬೇಕು. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಈಗ ನೋಡಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ನಾನು ಫೋಟೋ ಹಾಕಿದಾಗ ನನಗೊಂದು 1000 ಲೈಕ್ಸ್ ಬರುತ್ತೆ. ಅದೇ ನನ್ನ ಮನೆಯವರು ಅಪ್ರಿಷಿಯೇಟ್ ಮಾಡದೇ ಇದ್ದಾಗ ನನಗೇನು ಅನ್ಸುತ್ತೆ, ಓ ನನ್ನ ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಬಟ್ ಅಲ್ಲಿರ್ತಕ್ಕಂಥ 1000 ಜನ ನಂಗೆ ಲೈಫ್ ಕೊಡ್ತಾರ, ನನ್ನ ಜೊತೆ ಇರ್ತಾರ? ನೋ. ಬಟ್ ನನ್ನ ಬ್ರೈನಿಗೆ ಏನು ಐಡಿಯೇಷನ್ ಇದೆ, ವಾವ್ ನನಗೆ ಅಷ್ಟೊಂದು ಜನ ಅಡ್ಮೈರ್ ಮಾಡೋರಿದ್ದಾರೆ. ಇಟ್ ಈಸ್ ಕ್ರಿಯೇಟಿಂಗ್ ಅ ಫೇಕ್ ಗ್ರ್ಯಾಟಿಫಿಕೇಷನ್, ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಂತ ಏನು ಹೇಳ್ತೀವೋ ಅದೆಲ್ಲವನ್ನು ಕೊಡ್ತಾ ಇದೆ. ಅದರಲ್ಲಿ ಈ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದರೆ, ಇದು ಕೂಡ ಒಂದು ಸೆನ್ಸ್ ಆಫ್ ಐಡೆಂಟಿಟಿ ಆಗಿಬಿಟ್ಟಿದೆ. 18 ಇಯರ್ಸ್ ತನಕ ಸೋಷಿಯಲ್ ಮೀಡಿಯಾ ಬಿಗ್ ನೋ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ 15 ಇಯರ್ಸಿಗೆ ಮೊಬೈಲನ್ನು ಯಾವುದೋ ಒಂದು ಬೇಸಿಕ್ ಸೆಟ್ ಕೊಟ್ಟು ಈ ವೇರ್ ಅಬೌಟ್ಸನ್ನು ಕೇಳೋಕ್ಕಾಗಿರ್ಬೋದು. ಬಟ್ ಡೆಫಿನೆಟ್ಲಿ ಟಿಲ್ 18 ಇಯರ್ಸ್ ದೇ ಕ್ಯಾನ್ ನಾಟ್ ಟೇಕ್ ರಿಜೆಕ್ಷನ್, ದೇ ಕ್ಯಾನ್ ನಾಟ್ ಹ್ಯಾಂಡಲ್ ಬುಲಿನೆಸ್, ದೇ ಕ್ಯಾನ್ ನಾಟ್ ಹ್ಯಾಂಡಲ್ ದಿಸ್ ಡಿಸ್ಕ್ರಿಮಿನೇಷನ್. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಆಸ್ ಅ ಪೇರೆಂಟ್. ಐ ಹ್ಯಾವ್ ಟು ಗ್ರೌಂಡ್ ಮೈ ಸೆಲ್ಫ್.